ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಒಳ್ಳೆ ಗ್ರೇವಿ ಜೊತೆ ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ರೊಟ್ಟಿ ಜೊತೆ ತಿನ್ನೋಕ್ಕೆ ಒಂದು ಒಳ್ಳೆ ಖಾರವಾದಂತಹ ಮೆಣಸಿನಕಾಯಿ ಗ್ರೇವಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮಿಸ್ ಮಾಡದೆ ವಿಡಿಯೋನ ಎಂಡ್ ತನಕ ನೋಡಿ. ಹೇಗೆ ಖಾರ ಇಲ್ಲದೆ ಹಸಿರು ಮೆಣಸಿನಕಾಯಿನ ಯೂಸ್ ಮಾಡಿ ಒಂದು ಒಳ್ಳೆ ಗ್ರೇವಿ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಎಸ್, ನೀವಿಲ್ಲಿ ನೋಡ್ತಾ ಇರೋದು ಗುಂಡುಗಿರೋಂತಹ ಹಸಿರು ಮೆಣಸಿನಕಾಯಿ ಅಂದರೆ ಗ್ರೀನ್ ಚಿಲ್ಲೀಸು. ಈ ಗ್ರೀನ್ ಚಿಲ್ಲೀಸ್ನ ಯಾರಾದರೂ ತಿಂತಾರಾ ಅಂತ ಕೆಲವೊಬ್ಬರು ಅನ್ಕೋಬಹುದು. ಹೌದು, ಇದರಿಂದ ಒಂದು ಒಳ್ಳೆ ಗ್ರೇವಿಯನ್ನು ಮಾಡಬಹುದು. ಅದನ್ನು ಹೇಗೆ ಮಾಡೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ಎಲ್ಲ ಪ್ರೊಸೀಜರ್ನು ಸ್ಕಿಪ್ ಮಾಡದೆ ನೋಡ್ತಾ ಹೋದರೆ ಖಾರ ಇಲ್ಲದೆ ಟೇಸ್ಟಿಯಾದಂತಹ ಚಪಾತಿ ಜೊತೆಗೆ, ಅನ್ನದ ಜೊತೆಗೆ, ರೊಟ್ಟಿ ಜೊತೆಗೆ, ಕಡುಬು ಜೊತೆಗೆ ಅಂದರೆ ಯಾವುದೇ ಸೈಡ್ಸ್ ಜೊತೆಗೂ ಕೂಡ ತಿನ್ನೋದಕ್ಕೆ ತುಂಬ ಚೆನ್ನಾಗಿರೋಂತಹ ಹಸಿರು ಮೆಣಸಿನಕಾಯಿ ಗ್ರೇವಿಯನ್ನು ನಾನಿವತ್ತು ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅದೇ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಆಯಿತು. ಒಂದು ಕಡೆ ಹಸಿರು ಮೆಣಸಿನಕಾಯಿನ ತೊಳೆಯೋಕೆ ಇಟ್ಕೊಂಡು ಅದರದ್ದು ತೊಟ್ಟೆಲ್ಲ ತೆಗೆದುಬಿಟ್ಟು ಮಧ್ಯದಲ್ಲಿ ಒಂದು ಸೀಳನ್ನು ಸೀಳ್ಬಿಟ್ಟು ನಾನು ಒಂದು ಪಾತ್ರೆಗೆ ಹೆಚ್ಚೋದಕ್ಕೆ ಅಂತ ಇಟ್ಕೋತಾ ಇದ್ದೀನಿ. ಎಷ್ಟು ಬೇಕು, ನಿಮಗೆ ಎಷ್ಟು ಅಳತೆಗೆ ಬೇಕು ಅನ್ನೋದನ್ನು ನೋಡ್ಕೊಬಿಟ್ಟು ನೀವು ಆ ಥರ ಮಾಡ್ಕೋಬಹುದು. ನಾನಿಲ್ಲಿ ಒಂದು 4 ಜನಕ್ಕಾಗುವಷ್ಟು ಮಾಡ್ತಾಯಿದ್ದೀನಿ ಗ್ರೇವಿನ. ಹಾಗಾಗಿ ನಾನಲ್ಲಿರೋ ಎಷ್ಟು ಹಸಿರು ಮೆಣಸಿನಕಾಯಿ ಇದೆ ಅಷ್ಟೂ ಈ ಥರ ಏನು ಮಧ್ಯದಲ್ಲಿ ಬೀಜ ಏನು ತೆಗೆದೇನೆ ಹೆಚ್ಚಿಟ್ಕೋತಾ ಇದ್ದೀನಿ. ಈ ಥರ ಹೆಚ್ಚಿಟ್ಕೊಂಡಾದಮೇಲೆ ನಾವು ಗ್ರೇವಿಯನ್ನು ಮಾಡೋಕ್ಕೆ ಶುರು ಮಾಡಬಹುದು. ನೆಕ್ಸ್ಟ್ ಇಲ್ಲಿ ನಾನು ಅದನ್ನು ಹೆಚ್ಚಿಟ್ಕೊಂಡಾದಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಬಾಣಲಿ ಕಾದಾದಮೇಲೆ ಅದಕ್ಕೆ ಫಸ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆನ ಹಾಕ್ಬಿಟ್ಟು ನಾನು ಏನು ಹೆಚ್ಚಿಟ್ಕೊಂಡಿದ್ದೆ ಹಸಿರು ಮೆಣಸಿನ್ಕಾಯಿನ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಗೆಯೇ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಬಾಡಿಸ್ಕೊತಾ ಇದ್ದೀನಿ. ಈ ಥರ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗಿನ ಖಾರದ ಅಂಶ ಕಡಿಮೆ ಆಗುತ್ತೆ ಅನ್ನೋದಕ್ಕಷ್ಟೇ ಈ ಥರ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ನಾನು ಆಲ್ರೆಡಿ ಪಲ್ಯ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹಿಂದಿನ ದಿನವೇ ಕಡಲೆಕಾಳು ಮತ್ತು ಬಟಾಣಿನ ನೆನೆ ಹಾಕಿದ್ದೆ. ಅದನ್ನು ಸೇರಿಸಿ ಎಷ್ಟು ನೀರು ಬೇಕು ಅಂತ ಅಳತೆನ ನೋಡ್ಕೊಂಬಿಟ್ಟು ನಾನಿಲ್ಲಿ ಮೆಣಸಿನ್ಕಾಯಿನ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು 10-15 ನಿಮಿಷ ಆದಮೇಲೆ ಈ ಥರ ನೀರು ಕುದಿ ಬಂದುಬಿಟ್ಟು ಮೆಣಸಿನ್ಕಾಯಿ ಎಲ್ಲ ಕಲರ್ ಚೇಂಜ್ ಆಗ್ತಾಯಿದೆ. ಗ್ರೀನ್ ಇದ್ದಿದ್ದು ಸ್ವಲ್ಪ ಡಾರ್ಕ್ ಗ್ರೀನ್ ಥರ ಅಂದರೆ ಲೈಟ್ ಗ್ರೀನ್ ಇದ್ದಿದ್ದು ಡಾರ್ಕ್ ಗ್ರೀನ್ ಥರ ಆಗ್ತಾಯಿದೆ. ಅಷ್ಟರೊಳಗಡೆ ನಾನಿಲ್ಲಿ ಒಗ್ಗರಣೆಗೆ ಅಂತಂದ್ಬಿಟ್ಟು ಈರುಳ್ಳಿ, ಟೊಮ್ಯಾಟೊ ಹಾಗೆ ಕರಿಬೇವಿನ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಪಕ್ಕದಲ್ಲಿ ಮಸಾಲೆಗೆ ಅಂತಂದ್ಬಿಟ್ಟು ಕರಿಬೇವಿನ ಸೊಪ್ಪು, ಕಡಲೆ, ಶೇಂಗಾ ಹಾಗೆಯೇ ತೆಂಗಿನಕಾಯಿ ಇದಿಷ್ಟನ್ನು ಪಕ್ಕದಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಶೇಂಗಾ ಮತ್ತು ಹುರಿಗಡಲೆ ಹಾಕೋದ್ರಿಂದ ಖಾರದಂಶ ಸ್ವಲ್ಪ ಕಡಿಮೆ ಆಗುತ್ತೆ, ಜೊತೆಗೆ ಟೇಸ್ಟ್ ಕೂಡ ಚೆನ್ನಾಗಾಗತ್ತೆ ಅಂತಂದ್ಬಿಟ್ಟು ಅದೆರಡನ್ನೂ ತೊಗೊಂಡಿದ್ದೀನಿ. ಅದಾದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪೇಸ್ಟ್ನ ಮಾಡಿಟ್ಕೊಂಡಿದ್ದೀನಿ. ಇದು ಫೈನಲ್ ಮಸಾಲೆ ಪೇಸ್ಟು. ಇದಕ್ಕೆ ನಾವು ಖಾರ ಆಗಲಿ ಧನಿಯಾ ಆಗಲಿ ಏನೂ ಹಾಕೋದಿಲ್ಲ. ಏನಕ್ಕೆ ಅಂತಂದರೆ ಖಾರ ಪುಡಿ ಮತ್ತು ಧನಿಯಾ ಪುಡಿ ಹಾಕೋದ್ರಿಂದ ಮೆಣಸಿನ್ಕಾಯಿ ಪಲ್ಯಕ್ಕೆ ಇನ್ನೂ ಜಾಸ್ತಿ ಖಾರ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ಅದನ್ನು ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ಜೊತೆಗೆ ಇಲ್ಲಿ ನಾನು ಫೈನಲಾಗಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಬಾಣಲಿನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಜೀರಿಗೆ, ಸಾಸಿವೆ ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಹಿಂಗೆ ಹಾಕೋದ್ರ ಜೊತೆಗೆ ನಾನು ಒಂದು 2-3 ಹೆಚ್ಚಿಟ್ಕೊಂಡಿದ್ನಲ್ಲ ಆನಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಒಗ್ಗರಣೆಯಲ್ಲೇ ಆನಿಯನ್ ಮತ್ತು ಟೊಮ್ಯಾಟೋನ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗಾಗಿ ಆನಿಯನ್ ಚೆನ್ನಾಗಿ ಬೆಂದಾದಮೇಲೆ ಇದಕ್ಕೇ ನಾನಿವಾಗ ಟೊಮ್ಯಾಟೋನ ಸೇರಿಸ್ತೀನಿ. ಫಸ್ಟು ಆನಿಯನ್ ಚೆನ್ನಾಗಿ ಬೆಂದ್ಕೊಡ್ಲಿ, ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ಬರಲಿ ಅಂತಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಟೊಮ್ಯಾಟೊ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿಲ್ಲಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಾವೇನು ಆವಾಗಲೇ ಬೇಯಿಸ್ಕೊಂಡಿದ್ವಿ ಹಸಿರು ಮೆಣಸಿನ್ಕಾಯಿ ಮತ್ತು ಕಡಲೆಕಾಳು ಬಟಾಣಿನ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಮಗೆ ಸ್ವಲ್ಪ ಖಾರ ಜಾಸ್ತಿನೇ ಇರಲಿ ಅನ್ನೋರು ನಾನೇನು ಹಸಿರು ಮೆಣಸಿನ್ಕಾಯಿನ ಬೇಯಿಸೋಕ್ಕೆ ನೀರು ಯೂಸ್ ಮಾಡ್ಕೊಂಡಿದ್ದೆ ಅದೇ ನೀರನ್ನೇ ಯೂಸ್ ಮಾಡ್ಕೋಬಹುದು. ನನಗೆ ಸ್ವಲ್ಪ ಖಾರ ಬೇಡ ಅನ್ನೋ ರೀಸನ್ಗೆ ಜಸ್ಟ್ ನಾನು ಅದನ್ನು ಬೇಯಿಸಿಟ್ಕೊಂಡಿರೋ ನೀರನ್ನ ಸಪ್ರೇಟ್ ಎತ್ತಿಟ್ಕೊಂಡ್ಬಿಟ್ಟು ಜಸ್ಟ್ ನಾನು ಕಡಲೆಕಾಳು, ಬಟಾಣಿ ಮತ್ತು ಮೆಣಸಿನ್ಕಾಯಿನ ಮಾತ್ರ ತೆಗೆದು ನಾನಿಲ್ಲಿ ಹಾಕಿ ಅದಕ್ಕೆ ಮಸಾಲೆನ ಸೇರಿಸ್ತಾ ಇದ್ದೀನಿ. ಈ ಹಂತದಲ್ಲಿ ಉಪ್ಪು ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಖಾರ ಇನ್ನೇನು ಆಲ್ಮೋಸ್ಟ್ ಮೆಣಸಿನ್ಕಾಯೇ ಖಾರ ಇರುತ್ತೆ, ನೀವು ಅಡಿಷ್ನಲಾಗಿ ಖಾರ ಹಾಕುವಂಥದ್ದು ಬೇಕಾಗಿರಲ್ಲ. ಗ್ರೇವಿಗೆ ನೀರು ಎಷ್ಟು ಬೇಕು ಅಂತ ನೋಡ್ಕೊಂಬಿಟ್ಟು ಕನ್ಸಿಸ್ಟೆನ್ಸಿ ಸೆಟ್ ಮಾಡಿಕೊಂಡ್ರೆ ಆಯಿತು. ಹಾಗೆಯೇ ಟೊಮೆಟೊ ಹುಳಿ ಸಾಕಾಗಲ್ಲ ಅನ್ನೋರು ಅಡಿಷ್ನಲಾಗಿ ಹುಣಸೆ ಹುಳಿನೂ ಕೂಡ ಈ ಟೈಮಲ್ಲಿ ಹಾಕ್ಕೊಂಡು ಕುದಿಸ್ಕೋಬಹುದು. ನಾನಿಲ್ಲಿ ಸ್ವಲ್ಪ ತುಪ್ಪನ ಸೇರಿಸ್ತಾ ಇದ್ದೀನಿ, ಅಂದರೆ ಟೇಸ್ಟ್ ಚೆನ್ನಾಗಾಗಲಿ ಅಂತ. ನೀವು ಇದನ್ನು ಒಗ್ಗರಣೆಗೆ ಬೇಕಾದ್ರೂ ಸೇರಿಸ್ಕೋಬಹುದು, ಇಲ್ಲ ನನಗೆ ತುಪ್ಪ ಇಷ್ಟ ಇಲ್ಲ ಅನ್ನೋರು ತುಪ್ಪನ ಸ್ಕಿಪ್ ಮಾಡ್ಕೊಳ್ಳಿ ಅಷ್ಟೇ.
ತುಪ್ಪ ಹಾಕಿದ್ರೂ ಚೆನ್ನಾಗಿರುತ್ತೆ, ಹಾಕದೇ ಇದ್ರೂ ಕೂಡ ಚೆನ್ನಾಗಿರುತ್ತೆ. ಬಟ್ ಮರೆತು ಕೂಡ ಖಾರ ಪುಡಿ ಧನಿಯಾ ಪುಡಿನ ಹಾಕೋಕ್ಕೆ ಹೋಗಬೇಡಿ. ಹಾಕದೇ ಇದ್ರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂದರೆ ಒಗ್ಗರಣೆ ಮಾಡಿರೋ ಪಲ್ಯ ಥರ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಚಪಾತಿಗಾಗಲಿ ರೊಟ್ಟಿಗಾಗಲಿ ಕಡುಬು ಇಡ್ಲಿ ದೋಸೆ ಎಲ್ಲದಕ್ಕೂ ಕೂಡ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ ಕುದೀತಾ ಇದೆ. ಈ ಹಂತದಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫೈನಲೈಸ್ ಮಾಡಿ ಗ್ಯಾಸ್ ಸ್ಟವ್ ಆಫ್ ಮಾಡಿ ರೊಟ್ಟಿ ಜೊತೆಗೆ ತಿಂತಾ ಇದ್ದರೆ ಬಿಸಿ ಬಿಸಿ ಪಲ್ಯ ರೊಟ್ಟಿ ಜೊತೆಗೆ ಬೊಂಬಾಟ್ ಕಾಂಬಿನೇಷನ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ರೆಸಿಪಿಗಳನ್ನ ಮತ್ತೆ ಶೇರ್ ಮಾಡ್ತಾ ಇರ್ತೀನಿ, ನೋಡಿ ಸಪೋರ್ಟ್ ಮಾಡಿ.